ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ಎಲ್ಲ ದಾಸ ಸಾಹಿತ್ಯ ಪ್ರೇಮಿಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಹರಿಕಥಾಮೃತಸಾರಕ್ಕೆ ವ್ಯಾಖ್ಯಾನ ಮಾಡಿದವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಗುರು ವಿಜಯ ವಿಠಲರು, ಮೊದಲ ಕಾಲ ಶೇಷದಾಸರು, ಇವರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿವೆ. ಇವರು ಇಂದ್ರಾಂಶ ಸಂಭೂತರು. ಅವರು ಇಂದ್ರಾಂಶ ಸಂಭೂತರೆಂಬುದನ್ನು ಅವರೇ ಹೇಳಿಕೊಂಡಾರ ಅಂತ ಕೆಲವರು ಅಪಾರ್ಥ ಮಾಡ್ಕೊತಾರೆ. ಇಲ್ಲ, ಹಂಗೆ ಹೇಳಿಕೊಂಡಿಲ್ಲ. ಅವರು ದಾಸ ಸಾಹಿತ್ಯದಲ್ಲಿ ನಂಗೆ ತಿಳಿದ ಮಟ್ಟಿಗೆ ಆಚಾರ್ಯರ ಪರಂಪರೆಯಲ್ಲಿ ನಾನಿಂಥ ಅವತಾರ ಅಂತ ಹೇಳಿಕೊಂಡವರು ಆಚಾರ್ಯ ಮಧ್ವರೊಬ್ಬರೇ ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ. ವಾದಿರಾಜರು ಇರುವಾಗ ನಾನು ಲಾತವ್ಯರ ಅವತಾರ ಅಂತ ಹೇಳಿಕೊಂಡಿಲ್ಲ. ಅವರು ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಎಡಮೂಕೋಪಿ ಒಬ್ಬ ಒಂಥರ ಮೂಢನಂತೆ ಇರತಕ್ಕಂಥ ಬ್ರಾಹ್ಮಣರಲ್ಲಿ ದ್ವಾರ ಹೇಳಿಸಿರ್ತಕ್ಕಂಥ ಮಾತು. ನಂತರದಲ್ಲಿ ದಾಸರ ಪರಂಪರೆಯಲ್ಲಿ ನುಡಿದಾಗ ಪುರಂದರದಾಸರಾಗಲಿ, ನಂತರ ಕನಕದಾಸರಾಗಲಿ, ವಿಜಯರಾಯರಾಗಲಿ, ಪ್ರಸನ್ನ ವೆಂಕಟದಾಸರಾಗಲಿ, ಮಹಿಪಂಚದಾಸರಾಗಲಿ, ಜಗನ್ನಾಥದಾಸರು, ಗೋಪಾಲ, ಯಾರು ಕೂಡ ನಾನಿಂಥ ಅವತಾರ ಅಂತ ಹೇಳಿಕೊಂಡವರಲ್ಲ. ಅವರು ಶಿಷ್ಯರೇ ಹೇಳಿದ್ದಾರಷ್ಟೇ. ಆದರೆ ಮತ್ತು ಗುರು ವಿಜಯ ವಿಠಲರು ಇಂದ್ರಾಂಶರು ಅಂತ ಹೇಳ್ಕೊಂಡಿದ್ದಾರಲ್ಲ, ಅವ್ರು ಹೇಳ್ಕೊಂಡಿಲ್ಲ. ನಾವು ಪರಪಾಠ ಮಾಡ್ತಾಯಿದ್ದೀವಿ. ಅವರು ಸುಳಾದಿಗಳನ್ನು ತೆಗೆದು ನೋಡಿದಾಗ ಏನಾಯ್ತಂದರೆ, ಭಗವಂತನ ವರ್ಣನೆ ಮಾಡುವಾಗ, ಭಗವಂತನ ಪ್ರಾರ್ಥನೆ ಮಾಡುವಾಗ ಗುರು ವಿಜಯ ವಿಠಲರು ಏನಂತಾರಂದರೆ, ಅವತ್ತು ನನ್ನ ರಣರಂಗದಲ್ಲಿ ಕಾದಿ ಇವತ್ತು ಯಾಕೆ ಬಿಟ್ಟಿದ್ದೀನಿ, ನನ್ನ ಅಂಥ ದುಷ್ಟರ ಮಧ್ಯದಲ್ಲಿ ನನ್ನನ್ನು ಪ್ರತಿ ಕ್ಷಣದಲ್ಲಿ ಕಣ್ಣಿಗೆ ವ್ಯಯಂತದಲ್ಲೇ ರಕ್ಷಣೆ ಮಾಡಿದಿ, ಈಗ ಬಿಡ್ಲಕ್ಕೆ ಕಾರಣ ಅಂತ ಹೀಗೆ ಹೇಳಿ ಏನು ಮಾಡಿದ್ದಾರೆ ಅಂತಂದರೆ, ಏನಪ್ಪ ಇದು ಅಂದರೆ ಇವರು ಅರ್ಜುನನ ಇವರು ಅಂಬೋ ಅರ್ಥ ತಂದು ಕೊಟ್ಟಿದ್ದಾರೆ ಅಂತ. ಸಹಜ, ಅದೆಲ್ಲ ದಾಸರು ಹಾಗೆ ಮಾಡ್ತಾರೆ. ತಮ್ಮ ಭಗವಂತನ ಸ್ತೋತ್ರಗಳಲ್ಲಿ ಒಮ್ಮೊಮ್ಮೆ ಅವ್ರಿಗೆ ಏನಾಗಿಬಿಡ್ತದೆ, ಭಾವೋದ್ರೇಕ ಬರ್ತದೆ. ಭಾವೋದ್ರೇಕ ಬಂದಾಗ ಅವರಿಗೆ ತಿಳಿಯೋದಲೇ ಕೆಲವು ಶಬ್ದಗಳು ಹೊರಗೆ ಬರ್ತವೆ. ಆ ಶಬ್ದಗಳು ಅವ್ರು ಇಂಥವ್ರು ಅಂತ ನಮಗೆ ಸೂಚನೆ ಕೊಡ್ತದೆ. ನಂತರ ಶಿಷ್ಯರಿಗೆ ಅದು ಮಾರ್ಗದರ್ಶನ ಆಗ್ತದೆ. ಉದಾಹರಣೆಗೆ ಹೇಳ್ತೇನೆ ನಾನು. ಜಗನ್ನಾಥದಾಸ, ಗೋಪಾಲದಾಸರು ಅವರು ಎಲ್ಲಿ ಕೂಡ ನಾನು ಗಣಪತಿ ಅಂಶ ಸಂಭೂತ, ನಾನು ಗಣಪತಿಯೇ ಅವತಾರ ಮಾಡಿದ್ದೀನಿ ಹಿಂಗೆಲ್ಲ ಹೇಳಿಕೊಂಡಿಲ್ಲ. ಅದರ ಒಂದು ಹಾಡದ ಅವ್ರದ್ದು. ಆ ಹಾಡು ಏನು ಮಾಡ್ತದೆ ಅಂದರೆ, ಅವರಿಗೆ ತಿಳಿಯದಲೇ ಭಗವಂತನಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳುವಾಗ ಕೆಲವು ಶಬ್ದಗಳು ಬರ್ತವೆ. ಆ ಶಬ್ದಗಳು ನಮಗೆ ಸೂಚನೆ ಕೊಡ್ತದೆ. ಉದಾಹರಣೆಗೆ ಆ ಒಂದು ಹಾಡದ ಪ್ರಾಯ ಎಲ್ಲರಿಗೂ ಗೊತ್ತಿರ್ಬೋದು. ಪಾಲೀಸಯ್ಯ ಪವನನಯ್ಯ ಪಾಲವಾರಿಧೀಶಯ್ಯ ವೆಂಕಟರಾಯ ಪಾಲೀಸಯ್ಯ. ಈ ಹಾಡು ಹಿರಿಯರ ಮಾತಿನ ಪ್ರಕಾರ ಜಗನ್ನಾಥದಾಸರಿಗೆ ತಮ್ಮ ಆಯುರ್ದಾನ ಮಾಡಿದ ಮೇಲೆ ಅವರಿಗೆ ಸ್ವಲ್ಪ ಆರೋಗ್ಯ ಕೆಡಿತಂತ ಅವ್ರಿಗೆ. ಯಾಕಂದರೆ ಜಗನ್ನಾಥದಾಸರು ಅನುಭವಿಸಬೇಕಾಗಿರ್ತಕ್ಕಂಥ ರೋಗ ಏನದಲ್ಲ, ಆ ರೋಗ, ಆ ಪ್ರಾರಬ್ಧ ಇವರು ತಗೊಂಡ್ರು. ತಮ್ಮ ಆಯುಷ್ಯವನ್ನು ಅವರಿಗೆ ದಾನ ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅವರ ರೋಗ ಇವರಿಗೆ ಸ್ವಲ್ಪ ಬಂತದು. ಆ ನೋವಿನಿಂದ ಬಳಲುವಾಗ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದಲ್ಲಿ ಭಗವಂತನ ಬಗ್ಗೆ ಪ್ರಾರ್ಥನೆ ಮಾಡಿದ ಹಾಡಿದು. ಯಾಕಂದರೆ ಕೊನೆಗೆ ಅವರು ತಮ್ಮ ದೇಹವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಕೊನೆ ನುಡಿ ನೋಡಿ, ಸ್ವಲ್ಪ ನೋಡಿ. ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರಾದಿ ಸಕಲ ದುರಿತ ಪರಿಹಾರವೆಂದು ನಾವೊಂದು ಮೊರೆ ಹೊಕ್ಕ ಮೇಲಿನ್ನು ಪೊರೆಯಬೇಕಲ್ಲದೆ ಜರಿದು ದೂರ ನೋಡುವರೇ ಮುರಾರೇ ಮರುತಂತರ್ಗತ ಗೋಪಾಲ ವಿಠಲನೆ ಈ ಶರೀರ ನಿನ್ನ ಚರಣ ಕರ್ಪಿಸಿದೆನೋ ಸರಿ ಬಂದದು ಮಾಡೋ ಬಿರೋದು ನಿನ್ನನು ದೇವ, ಸರಿ ಬಂದದು ಮಾಡೋ ಬಿರೋದು ನಿನ್ನದು ದೇವ, ಪರಮದಯಾನಿಧೆ ಉರಗಾದ್ರಿವಾಸ ಪಾಲೀಸಯ್ಯ. ಈ ಕೊನೆ ನುಡಿಯಲ್ಲಿ ಅವರಿಷ್ಟು ಸ್ಪಷ್ಟ ಹೇಳ್ಕೊಂಡಿದ್ದಾರೆ, ನೀನು ಕರುಣಾಸಾಗರ ಅಂತ ಹೇಳಿ. ನನಗೇನಿಲ್ಲ, ನನ್ನ ಗುರುಗಳಾಗಿರ್ತಕ್ಕಂಥ ವಿಜಯಪ್ರಭುಗಳು ಗೋಪಾಲದಾಸರೇ ಇನ್ನು ಸಾಕು,
ನಿಮ್ಮ ಆಯುಷ್ಯವನ್ನು ಈ ಕೂಸಿಗೆ ದಾನ ಮಾಡಿರಿ, ಇದರಿಂದ ದೊಡ್ಡ ಕೆಲಸ ಭಗವಂತ ಮಾಡಿಸ್ಬೇಕು ಅಂದ್ಕೊಂಡಿದ್ದಾನೆ ಅಂತ ಸೂಚನೆ ಮಾಡಿದ ಮೇಲೆ ನಾನು ನನ್ನ ಗುರುಗಳ ಆಜ್ಞಾ ಪ್ರಕಾರ ನಿನ್ನ ಅನುಗ್ರಹದಿಂದ ನನ್ನ 40 ವರ್ಷಗಳನ್ನು ಆಯುರ್ದಾನವನ್ನು ಅವನಿಗೆ ಮಾಡಿದೆ. ನಾನೇನು ಅಪೇಕ್ಷೆ ಪಟ್ಟಿದ್ದೆ ರೋಗ ಇದ್ದು ಎಷ್ಟು ದಿವಸ ಇರುತ್ತೇನೋ ಇರಲಿ, ಇದ್ದಷ್ಟು ದಿವಸ ನಿನ್ನ ಸಾಧನೆಯಲ್ಲಿ ನನ್ನನ್ನು ನಾನು ಮರಿಬೇಕು. ಆದರೆ ಈ ರೋಗ ಎಂಬುದು ಸ್ವಲ್ಪ ಪೀಡಿಸ್ತಾ ಇದೆ ನನಗೆ ಎಂಬುದರಿಂದ ಅವ್ರು ಕೊನೆಗಂತಾರೆ, ಈ ಶರೀರ ನಿನ್ನ ಚರಣ ಕರ್ಪಿಸಿದನು, ಸರಿ ಬಂದದು ಮಾಡೋ ಬಿರೋದು ನಿನ್ನದು ದೇವ. ಸ್ವಾಮಿ, ಈ ಶರೀರ ನೀ ಕೊಟ್ಟದ್ದು, ಇದನ್ನು ನಿನ್ನ ಪಾದಾರವಿಂದ ಅರ್ಪಣೆ ಮಾಡ್ತೀನಿ, ನಿನ್ನಿಷ್ಟ ಬಂದಿದ್ದು ಮಾಡು ಅಂಥೇಳಿ ಒಂದು ರೀತಿಯಿಂದ ತಮ್ಮ ಅಂತ್ಯಕಾಲದಲ್ಲಿ ಪ್ರಾರ್ಥನೆ ಹಾಡಿದೆ. ಈ ಹಾಡಿನಲ್ಲಿ ದಾಸರು ಎರಡನೇ ನುಡಿಯಲ್ಲಿ ಅವರಿಗೆ ತಿಳಿಯದಲೇ ಒಂದು ಮಾತಾಡಿಬಿಡ್ತಾರೆ. ಏನು ಗೊತ್ತಾ? 3 ಗುಣಗಳಿಂದ 3 ತಾಪಗಳಿಂದ 3 ಅವಸ್ಥೆಯಿಂದ ಮುಕುಂದ 3 5ರಿಂದ 3 7ರಿಂದ ಮುರಾರಿ ದಾರಿ ಗಾಣದೆ ಮೂರಾದೆ 3 ಹಿಡಿಸಿ ಮೇಲ್ 3 ಎರಡೋಡಿಸಿ 3 ಭಕ್ತಿ 3 ಕಲಗೆನಿದ್ದು 3 ರೂಪವನಾಗಿ 3 ನೊಗವನೆಲ್ಲ 3 ಮಾಡಿದ ಬಿಂಬ 3 ವಿಶ್ವ ಪಾಲಿಸಯ್ಯ. ಆ ಭಗವಂತನಲ್ಲಿ ಅದ್ಭುತವಾದ ಪ್ರಾರ್ಥನೆ ಮಾಡಿದರು. 3 ಗುಣಗಳಿಂದ 3 ತಾಪಗಳಿಂದ ಎಲ್ಲ ಅಂದರೆ ಎಲ್ಲವನ್ನು ನನ್ನ ಪ್ರಾರಬ್ಧ ಎಲ್ಲವನ್ನು ಪರಿಹಾರ ಮಾಡು, ನೀನು ಅಂಥ ಸಮರ್ಥ ಅಂತ ಹೇಳ್ತಾ ಕೊನೆಗೆ ಏನಂತಾರಂದರೆ ಬಿಂಬಮೂರ್ತಿ ವಿಶ್ವ ಅಂತ ಕೂಗ್ತಾರೆ. ನನ್ನನ್ನು ರಕ್ಷಣೆ ಮಾಡು ಅಂತನ್ನುವಾಗ ಬಿಂಬಮೂರ್ತಿ ವಿಶ್ವ ಅಂತಾರೆ. ಈ ಬಿಂಬಮೂರ್ತಿ ವಿಶ್ವ ಅಂತಕ್ಕಂಥ ಶಬ್ದ ಗೋಪಾಲದಾಸರ ಬಾಯಿಯಿಂದ ಬಂದದ್ದು ಮುಂದಿನ ದಾಸರುಗಳಿಗೆ ಒಂದು ಮಾರ್ಗದರ್ಶನ ಆಯಿತು. ವಿಶ್ವನಾಮಕ ಪರಮಾತ್ಮ ಯಾರಿಗೆ ಬಿಂಬ ಆಗ್ತಾನೆ? ಎಲ್ಲರಿಗೆ ಆಗಲ್ಲ. ಅವನು ಕೇವಲ ಗಣಪತಿಗೆ ಮಾತ್ರ ಬಿಂಬ. ಗಣಪತಿ ಗಜಮುಖನಾಗಿರತಕ್ಕಂಥ ವಿಶ್ವನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡಿ ಇದು ಶಾಸ್ತ್ರ. ಇದು ಗಣಪತಿಗೆ ಗಜಮುಖ ಬಂತು ಅಂಥೇಳಿ. ಯಾಕೆ ಬಿಂಬ ಹೇಗಿರ್ತಾನೋ ಹಾಗೆ ಪ್ರತಿಬಿಂಬ ತಯಾರಾಗ್ತದೆ. ಭಗವಂತನಾದ ವಿಶ್ವನಾಮಕ ಪರಮಾತ್ಮನ ಗಜ ಎಚ್ಚರಿಕೆ ಜಾಗೃತ ಅವಸ್ಥೆಯನ್ನು ಕೊಡತಕ್ಕಂಥ ವಿಶ್ವನಾಮಕ ಪರಮಾತ್ಮನನ್ನು ಗಣಪತಿ ನಿರಂತರ ಉಪಾಸನೆ ಮಾಡಿದ. ಅದರಿಂದ ಅವರಿಗೆ ಗಣಪತಿ ಗಜಮುಖ ಬಂತು. ಸೊ ಗಣಪತಿಗೆ ವಿಶ್ವನಾಮಕ ಪರಮಾತ್ಮ ಬಿಂಬನೆ ಹೊರತಾಗಿ ಬೇರೆ ಯಾರಿಗೂ ಆಗೋದಲ್ಲ. ಆದರೆ ಗೋಪಾಲದಾಸರು ಹೇಳ್ತಾರೆ, ಓ ಬಿಂಬಮೂರ್ತಿ ವಿಶ್ವ ನನ್ನನ್ನು ಅನುಗ್ರಹ ಮಾಡು ಅಂತಂತಾರೆ. ಬಿಂಬಮೂರ್ತಿ ವಿಶ್ವ ನಿಮಗೆ ಹೇಗಾಗ್ತಾನೆ? ಬಿಂಬ ಗಣಪತಿಗೆಲ್ಲ ನೀವೇ ನಿಮ್ಮ ಬಿಂಬ ಅಂತ ಹೇಳಿಕೊಂಡ್ರಿ ಅಂತಂದರೆ ಅದು ಅವರಿಗೆ ತಿಳಿಯದಲೇ ಹೊರಗೆ ಬಂದ ಶಬ್ದ. ಅದೇನು? ನಾನು ಗಣಪತಿ ಎಂಬುದು. ಅದು ಯಾವಾಗ ಬರ್ತದೆ ಅಂದರೆ ಅಪರೋಕ್ಷ ಜ್ಞಾನಿಗಳು ಭಗವಂತನಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳುವಾಗ ಮೈ ಮರ್ತು ಬಿಡ್ತಾರೆ. ನಮ್ಮ ವಿಚಾರ ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡಿ ಹಾಡುಗಳನ್ನು ಬರೆದವರಲ್ಲ ಅವರು. ಭಾವೋದ್ರೇಕಕ್ಕೊಳಗಾಗ್ತಾರೆ. ಭಗವಂತನ ಕರುಣೆಯನ್ನು ಭಗವಂತನ ಅನುಗ್ರಹವನ್ನು ಮನಸ್ಸಾ ಚಿಂತನೆ ಮಾಡುವಾಗ ಅವರಿಗೆ ತಿಳಿಯದಲೇ ತಮ್ಮನ್ನು ತಾವು ಮರೆತು ಭಗವಂತನಿಗೂ ತಮಗೂ ಇರತಕ್ಕಂಥ ಸಂಬಂಧವನ್ನು ಅಥವಾ ತಮ್ಮ ಮೂಲ ರೂಪ ಯಾವುದು ಎಂಬುದನ್ನು ಇನ್ಯಾವುದು ತಮ್ಮ ಅವತಾರಗಳು ಯಾವುದು ಎಂಬುದನ್ನು ಹೊರಗೆ ಹಾಕಿಬಿಡ್ತಾರೆ. ತಿಳಿಯದೇ ಬಂದುಬಿಡ್ತಾವೆ. ಅವರು ಬೇಕಂತಲೇ ಜನರನ್ನ ಆಕರ್ಷಣೆ ಮಾಡಬೇಕು ಅಂತೇಳಿ ಅದು ಬಹಳ ಗುಪ್ತವಾಗಿರ್ತದೆ. ಅದು ಎಲ್ಲರಿಗೂ ಅಷ್ಟು ಬಡ ಅಂತ ತಿಳಿಯೋದಿಲ್ಲ. ಸೊ ಹಿತಾತ್ಮರಾಗಿರ್ತಕ್ಕಂಥ ಗೋಪಾಲದಾಸರು ಈ ಹಾಡಿನಲ್ಲಿ ಓ ಪರಮಾತ್ಮ, ನೀ ಬಿಂಬಮೂರ್ತಿ ವಿಶ್ವ, ನೀನು ನನ್ನ ಬಿಂಬ ಅಂತ ಹೇಳಿಕೊಂಡು ನಾನು ಗಣಪತಿ ಅಂತಂಬೋ ಭಾವವನ್ನು ವ್ಯಕ್ತ ಮಾಡಿದರು. ಭಾಳ ಧ್ವನ್ಯರ್ಥದಲ್ಲಿ ಪ್ರಕಟ ಮಾಡಿದರು. ಅದು ಎಲ್ಲರಿಗೂ ಅರ್ಥ ಆಗೋದಲ್ಲ. ಅವರವರ ಶಿಷ್ಯರು ಆತ್ಮೀಯರಾಗಿರ್ತಕ್ಕಂಥ ಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗ್ತದೆ. ಅವರು ಅದನ್ನು ತಿಳ್ಕೊಂಡು ಅದನ್ನು ಪ್ರಕಟ ಮಾಡಿರ್ತಾರೆ. ಹಾಗೆ ಗೋಪಾಲದಾಸರು ಯಾವ ದಾಸರು ಕೂಡ ನಾನು ಇಂಥ ಅವತಾರ ಅಂತ ಹೇಳಿಕೊಂಡಿಲ್ಲ. ಕೇವಲ ದಾಸ ಪರಂಪರೆಯಲ್ಲಿ ವಿಜಯರಾಯರು ಮಾತ್ರ ನಾನು ಇಂತಿಂಥ ಅವತಾರ ಮಾಡಿ ನಿಂತ. ಹರಿದಾಸರ ಯತಿಗಳ ಪರಂಪರೆಯಲ್ಲಿ ಆಚಾರ್ಯ ಮಧ್ವರು ಮಾತ್ರ ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ನಾನು ವಾಯುದೇವರ ಅವತಾರ ಮೂಲ ರೂಪ, ನಾನು ಹನುಮನಾಗಿ ಭೀಮನಾಗಿ ಅವತಾರ ಮಾಡಿದ್ದೀನಿ ಅಂತ ಹೇಳಿದ್ದು.
ಯತಿಗಳ ಪರಂಪರೆ ಬಿಟ್ಟುಬಿಟ್ರೆ ದಾಸ ಪರಂಪರೆಯಲ್ಲಿ ವಿಜಯರಾಯರು ಒಬ್ಬರು ಮಾತ್ರ ಹೀಗೆ ಹೇಳಿದ್ದಾರೆ, ಮತ್ಯಾವ ದಾಸರು ಹೇಳಿಲ್ಲ. ಅದೇ ಪ್ರಕಾರ ಗುರು ವಿಜಯ ವಿಠಲರು ಶೇಷದಾಸರಿದ್ದಾರಲ್ಲ, ಅವರು ಎಲ್ಲಿ ಕೂಡ ನಾನು ಇಂದ್ರಾಂಶ, ನಾನು ಅರ್ಜುನನ ಅವತಾರ ಇದೆಲ್ಲ ಹೇಳಿಕೊಂಡಿಲ್ಲ. ಆದರೆ ಭಗವಂತನನ್ನು ಸ್ತೋತ್ರ ಮಾಡುವಾಗ ಮೈ ಮರೆತು, ಸ್ವಾಮಿ ಅವತ್ತು ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಎಂತೆಂಥ ಆಪತ್ತುಗಳಿಂದ ನನ್ನನ್ನು ಕಾಪಾಡಿದಿ, ಮತ್ತು ಇವತ್ತು ಯಾಕೆ ನನ್ನನ್ನು ಕೈ ಬಿಡ್ತಾ ಇದ್ದಿ, ಹೀಗೆಲ್ಲ ಹೇಳಿಕೊಂಡು ಆ ಪ್ರಾರ್ಥನೆಯಲ್ಲಿ ನಿಮಗೊಂದು ಗೊತ್ತಿಲ್ಲ ವಿಷಯ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ. ವಿಜಯರಾಯರು, ಗುರು ವಿಜಯರಾಯರೆಂದು ಸ್ವಪ್ನದಲ್ಲಿ ಗುರು ವಿಜಯ ವಿಠಲ ಅಂತ ಅಂಕಿತ ಪಡೆದ ಮೇಲೆ ಅವ್ರ ಮ್ಯಾನ್ಸ್ಕ್ರಿಪ್ಟ್ ನೋಡಬೇಕು ನೀವು. ಅವ್ರಿಗೆ ಒಂದೊಂದು ಹಾಡು ಬರಿಬೇಕಂತ ದಿನಾಲಿ. ಅಲ್ಲಿ ಚಿಂತ್ರಬೇಲಿ ಅಂತ ಹೇಳಿದ್ನಲ್ಲ, ಪ್ರಾಣದೇವರ ಸನ್ನಿಧಾನದಲ್ಲಿ ಅಲ್ಲಿ ಕೂತ್ಕೊಂಡು ಬರಿಬೇಕು ಹಾಡು, ಒಂದು ಸುಳಾದಿ ಬರೆದುಕೊಂಡು ಏನು ಮಾಡ್ತಿದ್ರು ಗೊತ್ತಾ, ಇವಾಗ ನೀವು ನೋಡ್ಬೋದು ಅಲ್ಲಿ ಚಿಂತ್ರಮೇಲಿಗೆ ಹೋದರೆ ಚಿಂತ್ರಮೇಲಿಯ ಗರ್ಭಗುಡಿ ಅದೇ, ನಾವು ಗರ್ಭಗುಡಿಗೆ ಎದುರಾಗಿ ನಿಂತ್ಕೊಂಡ್ರೆ ನಮ್ಮ ಬಲಭಾಗ ಎಡಭಾಗ ಆಗ್ತದೆ, ಗರ್ಭಗುಡಿಗೆ ಹನುಮಂತ ದೇವರಿಗೆ ಲೆಕ್ಕ ಹಾಕ್ಕೊಂಡ್ರೆ ಬಲಭಾಗ ಆಗ್ತದೆ ಅಂತ ಒಂದು ಮಾಡೋದು. ಆ ಗೋಡೆಯಲ್ಲಿ ಗರ್ಭಗುಡಿಯ ಹೊರಭಾಗದಲ್ಲಿ ಒಂದು ಮಾಡೋದು. ಅವರು ಪ್ರತಿನಿತ್ಯದಲ್ಲಿ ಒಂದೊಂದು ಸುಳಾದಿನೋ ಒಂದು ಕೀರ್ತನೆ ಏನೋ ಒಂದು ಉಗಾಭೋಗನೋ ಬರಿಬೇಕಂತ ಬರೆದು ಆ ಮಾಡದೊಳಗಿಟ್ಟು ಬೀಗ ಹಾಕಿಬಿಡ್ತಿದ್ರಂತೆ. ಕೊನೆಗೆ ಅವರು ದೇಹತ್ಯಾಗ ಮಾಡುವಾಗ ಅವರಿಗೊಬ್ಬ ಶಿಷ್ಯ ಇದ್ದಂತೆ, ಬಹಳ ಆತ್ಮೀಯನಾದ ಶಿಷ್ಯ. ಆ ಶಿಷ್ಯನನ್ನು ಕರೆದು, ಅಪ್ಪ ಆ ಬಾಗಿಲು ಮಾಡೋದಲ್ಲ ಅದನ್ನು ಮುಚ್ಚಿಬಿಟ್ಟು ಅದಕ್ಕೆ ಮಣ್ಣು ಅಂದರೆ ಅದಕ್ಕೆ ಸಿಮೆಂಟ್ ಮಾಡಿಬಿಡು. ಸಿಮೆಂಟ್ ಅಂದರೆ ಆಗಿನ ಕಾಲದ ಸಿಮೆಂಟ್ ಇಲ್ಲಲ್ಲ, ಗರ್ಚು, ಆ ಗರ್ಚನ್ನು ಮಾಡಿಬಿಡು ಅಂತ ಅದನ್ನು ಮುಚ್ಚಿಬಿಟ್ರಂತ ಒಳಗಿದ್ದು. ಆ ನಂತರದಲ್ಲಿ ಕಾಲಾಂತರದಲ್ಲಿ ಈ ಅನ್ನಮಾಚಾರ್ಯರ ಭಂಡಾಗಾರ ಅಂತ ಏನು ತಿರುಮಲೆಯಲ್ಲಿ ಅದ, ಅನ್ನಮಾಚಾರ್ಯರು ಅವರದ ಮೊಮ್ಮಕ್ಕಳು ತಮ್ಮ ತಾತ ಮಾಡತಕ್ಕಂಥ ಹಾಡುಗಳನ್ನೆಲ್ಲ ತಾಮ್ರ ಶಾಸನಗಳಲ್ಲಿ ಬರೆದು ಒಳಗಿಟ್ಟುಬಿಟ್ಟರು. ಅದು ಕಾಲಾಂತರದಲ್ಲಿ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮ ಇವರ ಕಾಲದಲ್ಲಿ ಅವೆಲ್ಲ ಹೊರಗೆ ಬಿದ್ದು, ಅದು ಕಾರಣ ಅದಕ್ಕೆ ಅನ್ನಮಾಚಾರ್ಯ ಭಂಡಾಗಾರ ಅಂತಲೇ ಕರೆದ್ರು ಅದನ್ನು. ಸೊ ಅದರಂತೆ ಗುರು ವಿಜಯದಾಸರು ಕೂಡ ತಾವು ಮಾಡಿದ ಹಾಡುಗಳನ್ನು ತಾವಿರುವಾಗ ಪ್ರಕಟ ಮಾಡಿಲ್ಲ, ಹೊರಗೆ ಹಾಕೇ ಇಲ್ಲ. ಅವೆಲ್ಲವನ್ನು ಮಾಡದಲ್ಲಿಟ್ಟು ಕೊನೆಗೆ ತಮ್ಮ ಅವಸಾನ ಕಾಲದಲ್ಲಿ ಅವನು ಮುಚ್ಚಿಬಿಟ್ರು. ಆದರೆ ನಂತರದಲ್ಲಿ ಕಾಲಾಂತರದಲ್ಲಿ ಸ್ವಲ್ಪ ಗೊತ್ತಾಗಿ ಆ ಬಾಗಿಲು ತೆಗೆದು ನೋಡಿದಾಗ ಒಳಗಡೆ ಅವರು ಬರೆದಿರ್ತಕ್ಕಂಥ ಕೀರ್ತನೆಗಳು ಸುಳಾದಿಗಳು ಆ ಸಿಕ್ಕವನ್ನು ನೋಡಿದಾಗ ಓಯಮ್ಮ ಇವರು ಇಂಥ ಮಹಾನುಭಾವರ, ಇವರು ಅರ್ಜುನಾಂಶ ಸಂಭೂತರು, ಇವರು ಇಂದ್ರಾವತಾರಿಗಳು ಅಂತಂಬೋದು ಪರಿಚಯ ಎಲ್ಲರಿಗಾಯ್ತು. ಅಂಥ ಇಂದ್ರಾವತಾರಿಗಳು ನಮ್ಮ ಗುರು ವಿಜಯ ವಿಠಲದಾಸರು. ಇಷ್ಟು ಮಾತ್ರ ಅಲ್ಲ, ಇವರು ಕರ್ಣಿಕ ವೃತ್ತಿಯಲ್ಲಿದ್ದವರು, ಒಳ್ಳೆ ಭೂಮಿ ಉಳ್ಳ ಬಹಳಷ್ಟು ಆಸ್ತಿ ಉತ್ತವರಿಗೆ, ಅಧಿಕಾರವೂ ಇತ್ತು. ಆದರೆ ಗದ್ವಾಲ್ ಮಹಾರಾಣಿ ವೆಂಕಟಲಕ್ಷ್ಮಮ್ಮ ಅಂತ ಮಾಡಿದ ಅವಮಾನಕ್ಕೆ ತಲೆಬಾಗಿ ಒಂದು ರೀತಿಯಿಂದ ಮಾನಸಿಕವಾಗಿ ನೊಂದವರಾಗಿ ತಮ್ಮ ಕರ್ಣಿಕ ವೃತ್ತಿಯನ್ನು ಎಲ್ಲವನ್ನು ಬಿಟ್ಟು ಚಿಂತ್ರಬೇಲಿಗೆ ಬಂದು ಪ್ರಾಣದೇವರನ್ನು ಕುರಿತು ವಿಪರೀತವಾಗಿ ತಪಸ್ಸು ಮಾಡಿ ಅವರ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ಮಹಾಜ್ಞಾನಿಗಳಾಗಿ ಮುಂದೆ ವಿಜಯರಾಯರಿಂದ ಸ್ವಪ್ನದಲ್ಲಿ ಗುರು ವಿಜಯ ವಿಠಲ ಅಂತ ಅಂಕಿತ ಪಡೆದವರಾಗಿ ದಾಸರಾಗ್ಬಿಟ್ಟು ದೊಡ್ಡ ದಾಸರಾದ. ಇವರಿಗೂ ಮೊದಲ ಕಲ್ಲು ಅಂತ ಪಕ್ಕದಲ್ಲಿ ಚಿಂತ್ರಬೇಲಿ ಅಂತ ಏನು ಹೇಳಿದ್ನಲ್ಲ, ಚಿಂತಲ ರೇವು ಅಂತಾರೆ ಅದನ್ನು. ಅಂದರೆ ಅಲ್ಲಿ ಬರೀ ಹುಣಸೆ ಗಿಡಗಳು ಇದ್ವಂತೆ. ಆ ಹುಣಸೆ ಗಿಡಗಳ ಮಧ್ಯದಲ್ಲಿ ದೊಡ್ಡ ವ್ಯಾಸರಾಜ ಪ್ರತಿಷ್ಠಿತನಾಗಿರತಕ್ಕಂಥ ಹನುಮಂತ ದೇವರ ಗುಡಿ, ಅದು ದೇವಾಲಯ. ಈಗ ಸ್ವಲ್ಪ ಅಡವಿಯಲ್ಲೇ ಅದು ಈಗ್ಯೂ ಕೂಡ, ಆದರೆ ಹುಣಸೆ ಗಿಡಗಳು ಅವೆಲ್ಲ ಜಾಸ್ತಿ ಇಲ್ಲ, ಅಪೂರ್ವ. ಅಲ್ಲಿಗೆ ಹತ್ತಿರದಲ್ಲೇ ಮೊದಲ ಕಲ್ಲು ಅಂತದು, ಅದು ಆಂಧ್ರನೇ ಈಗ ತೆಲಂಗಾಣಕ್ಕೆ ಸೇರಿರ್ತಕ್ಕಂಥದ್ದು. ಮೊದಲ ಕಲ್ಲು ಅಂತಕ್ಕಂಥ ರುದ್ರದೇವರ ತಪಸ್ಸು ಮಾಡಿದ ಸ್ಥಳ. ಆ ರುದ್ರದೇವರು ತಪಸ್ಸು ಮಾಡಿರ್ತಕ್ಕಂಥ ಮೊದಲ ಕಲ್ಲಿನಲ್ಲಿ ಶ್ರೀನಿವಾಸ ದೇವರು ಅಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ, ಬಂಡೆಯಲ್ಲಿ ಒಡಮೂಡಿದ್ದಾನೆ. ಭಾಳ ಸುಂದರವಾದ ವಿಗ್ರಹ, ಅದ್ಭುತವಾಗಿದ್ದಾನೆ. ಅಲ್ಲಿ ಹೇಗೆ ಬೆಟ್ಟದ ಮೇಲೆ ಉತ್ಸವಾದಿಗಳು ನಡೀತಾವೋ ಆ ರೀತಿಯೇ ನಡೀತದೆ. ಒಂದು ಬ್ರಹ್ಮೋತ್ಸವ ಅಂತ ಆಗ್ತದೆ, ಅಂದರೆ ಪ್ರತಿ ವರ್ಷ ಉತ್ಸವ ಆಗ್ತದೆ. ಉತ್ಸವ ಆದಾಗ 1,00,000 ಜನ ಸೇರ್ತಾರೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಅಲ್ಲಿ ಜನ ಸೇರಿದರೆ ಈ ದನಗಳು ಬರ್ತವೆ, ಅಂದರೆ ಎತ್ತುಗಳು ಮಾರಾಟಕ್ಕೆ ತೊಗೊಂಬರ್ತಾರೆ. ಎತ್ತುಗಳು ಆಕಳುಗಳು ಈ ದನಗಳನ್ನು ತಂದು ಅಲ್ಲಿ ಮಾರ್ಕೆಟ್, ದೊಡ್ಡ ಮಾರ್ಕೆಟ್ ಮೈದಾನ, ಬರೀ ಬೈಲಿನಲ್ಲಿ ಆಕಳು ಕಟ್ಟಿ ಹಾಕಿದ್ದೆಲ್ಲ ಒಂದು 3 ದಿವಸ ಕಾಲ ಅಲ್ಲಿರ್ತಾರೆ. ಆ 3 ದಿವಸದಲ್ಲಿ ಆಕಳುಗಳು ದನಗಳು ಹೆಂಡಿ ಹಾಕಿರ್ತಾವಲ್ಲ, ಆ ಹೆಂಡಿಯನ್ನು ಗೌರ್ಮೆಂಟು ಎಲಾಮ್ ಹಾಕ್ತದೆ. ಅದು ಎಷ್ಟಕ್ಕೆ ಹೋಗ್ತಾ ಗೊತ್ತಿಲ್ಲ. ಈಗ ಕೆಲವು ವರ್ಷಗಳ ಕೆಳಗೆ 80,000ಕ್ಕೆ
80,000ಕ್ಕೆ 2-3 ದಿವಸದೊಳಗಾಗಿ ದನಗಳು ಹಾಕಿದ ಹೆಂಡಿನೇ ಹೋಗ್ತದೆ ಅಂದರೆ ಎಷ್ಟು ಆಕಳುಗಳು ಬಂದಿರಲಿಕ್ಕಿಲ್ಲ, ಎಷ್ಟು ದನಗಳು ಬಂದಿರಲಿಕ್ಕಲ್ಲ. ಇನ್ನು ಆ ದನಗಳನ್ನು ಆಕಳುಗಳನ್ನು ಹೊಡ್ಕೊಂಡು ಬಂದಿರತಕ್ಕಂಥ ಜನ ಎಷ್ಟು ಬಂದಿಲ್ಲ, ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ. ಭಗವಂತನಿಗೆ ನೈವೇದ್ಯ ಮಾಡಿ ಅವರೇ ಮಾಡ್ತಾರೆ. ಬಂದ ಜನನೇ ಒಂದು ಕುಂಡ ಕಡಿಗೆ ಇಡ್ತಾರೆ, ಆ ಗಡಿಗೆಗೆ 3 ನಾಮಗಳು ಹಚ್ತಾರೆ, ಹಚ್ಚಿ ಅದರಲ್ಲಿ ಹುಗ್ಗಿ ಮಾಡ್ತಾರೆ. ಹುಗ್ಗಿ ಮಾಡಿ ಗೋವಿಂದೋ ಗೋವಿಂದ ಗೋವಿಂದೋ ಗೋವಿಂದ ಅಂತಂದು ಅವರೇ ಸಮರ್ಪಣೆ ಮಾಡಿ ಅದನ್ನೇ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತಾರೆ. ಭಾಳ ವೈಭವದಿಂದ ನಡೀತಕ್ಕಂಥದ್ದು. ಅಂತ ಚಿಂತನವೇಲಿ ಮೊದಲ ಕಲ್ಲಿಗೂ ಶೇಷದಾಸರಿಗೆ ಬಹಳ ನಿಕಟ ಸಂಬಂಧ. ಆ ಗುಡಿ ಒಳಗೇ ಅವರ ಮನೆ ಅದೇ. ಇವತ್ತಿಗೂ ನಾವು ನೋಡ್ಬೋದು, ಮೇಲಿನ ಅಂತಸ್ತದೆ, ಒಂದು ಅಂತಸ್ತದೆ, ಕೆಳಗೆ ಒಂದು ದೊಡ್ಡ ಒಳ್ಳೆ ಮನೆ ಅದೇ. ಅವರು ಕೂತ್ಕೊಂಡಿರ್ತಕ್ಕಂಥ ಮಂಚರ, ಅವರು ಪೂಜೆ ಮಾಡಿರ್ತಕ್ಕಂಥ ವಿಗ್ರಹಗಳು, ಅವರು ಗಂಧವನ್ನು ತೆಗೆದಿರ್ತಕ್ಕಂಥ ಶಾಣೆಕಲ್ಲು ಎಲ್ಲವನ್ನೂ ನಾವು ಅಲ್ಲಿ ನೋಡ್ಬೋದು. ಈಗ ಅವ್ರ ವಂಶಿಕರೆಲ್ಲ ಅಲ್ಲಿದ್ದಾರೆ. ಶೇಷದಾಸರ ವಂಶಿಕರು 2 ಗುಂಪದೆ ಅವರಿದ್ದಾರೆ ನಮ್ಮ ಮಾತು. ಅಲ್ಲಿ ಒಮ್ಮೆ ಶೇಷದಾಸರು ಜನರಿಗೆಲ್ಲ, ಅವ್ರ ಶಿಷ್ಯರಿಗೆ ಆತ್ಮೀಯರಿಗೆಲ್ಲ, ಸ್ವಾಮಿ ಎಲ್ಲರೂ ಗಂಗಾ ನದಿಗೆ ಹೋಗಿ ಗಂಗಾ ಸ್ನಾನ ಮಾಡ್ತಾರೆ, ನಮ್ಗೆ ಆ ಭಾಗ್ಯ ಇಲ್ಲಲ್ಲ, ನಾವು ಒಂದು ಸಲ ಕಾಶಿಗೋ ಪ್ರಯಾಗಕ್ಕೂ ಹೋಗಿ ಬರೋಣ ಅಂತ ಕೇಳಿದ್ರಂತೆ. ಇಲ್ಲಪ್ಪ, ನಿಮ್ಮೆಲ್ಲ ಅಪೇಕ್ಷೆಯನ್ನು ನಮ್ಮಪ್ಪ ಶ್ರೀನಿವಾಸ ಈಡೇರಿಸ್ತಾನೆ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ, ನಾಳೆ ಶ್ರೀನಿವಾಸನ ಪಾದದಿಂದಲೇ ಗಂಗಮ್ಮ ಬರ್ತಾಳೆ ನೋಡ್ರಿ ಅಂತ ಹೇಳಿದ್ರಂತೆ. ಆಶ್ಚರ್ಯಕರವಾದ ಸಂಗತಿ ಅಂದರೆ ಆ ಗರ್ಭಾಲಯದಲ್ಲಿ ನೀರು ತುಂಬಿಕೊಂಡ್ಬಿಡ್ತಂತೆ. ಶ್ರೀನಿವಾಸನ ಪಾದದಿಂದ ಆ ನೀರು ಬಂತಂತೆ. ಎಲ್ಲರೂ ಅದರಲ್ಲಿ ಅದನ್ನು ತೊಗೊಂಡು ಮನೆಗೆ ತೊಗೊಂಡೋಗಿದ್ದಾರೆ, ಅದರ ಅಭಿಷಾನಗಳು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಗುರು ವಿಜಯದಾಸರು ಒಂದು ದೊಡ್ಡ ತಾಮ್ರದ ಕೊಡದಲ್ಲಿ ಆ ನೀರನ್ನು ತುಂಬಿಟ್ಕೊಂಡಿದ್ದ. ಮೊನ್ನೆ ತನಕಿತ್ತು ಅಂತ ಹೇಳ್ತಾ ಇದ್ದಾರೆ ನಮ್ಮ ಹರಿ. ಆ ಕೊಡ ಮಾತ್ರ ಇವತ್ತಿಗೂ ಅದ. ಎಲ್ಲಿ? ಗದ್ವಾಲಲ್ಲಿ ಧರೂರು ಅಂತಕ್ಕಂಥದ್ದು ಗುರು ವಿಜಯದಾಸರ ಹುಟ್ಟೂರು. ಅವರು ಕರ್ಣಿಕ ವೃತ್ತಿಯನ್ನು ಮಾಡಿದ ಊರು. ಅಲ್ಲಿ ಪಾರ್ಥಸಾರಥಿಯನ್ನು ಪ್ರತಿಷ್ಠಾ ಮಾಡಿದ್ದಾರೆ. ಇದು ಒಂದು ಆಶ್ಚರ್ಯ ನೋಡ್ರಿ. ಅವರು ಯಾವುದೋ ವಿಗ್ರಹ ಪ್ರತಿಷ್ಠೆ ಮಾಡಲಿಲ್ಲ, ಪಾರ್ಥಸಾರಥಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಪಾರ್ಥಸಾರಥಿ ಹಾಕಿದ ವಿಗ್ರಹ ಕೃಷ್ಣನ ವಿಗ್ರಹ. ಕೈಯಲ್ಲಿ ಚಾಟಿ ಹಿಡ್ಕೊಂಡಿದ್ದಾನೆ. ಅವತ್ತು ಕುರುಕ್ಷೇತ್ರದಲ್ಲಿ ರಥ ಹೊಡೆದ್ನಲ್ಲ, ರಥ ಹೊಡೆಯುವಾಗ ಯಾವ ವೇಷದಲ್ಲಿದ್ದನೋ, ಕೈಯಲ್ಲಿ ಕುದುರೆಗಳನ್ನು ಹೊಡಿಬೇಕಾದ್ರೆ ಚಾಟಿ ಅಂತಾರೆ, ಬಾರ್ಕೋಲ್ ಅಂತಾರಲ್ಲ, ಅದು ಹಿಡ್ಕೊಂಡಿರ್ಬೇಕಲ್ಲ, ಅದನ್ನು ಹಿಡ್ಕೊಂಡು ನಿಂತ ಕೃಷ್ಣನ ವಿಗ್ರಹವನ್ನೇ ಪ್ರತಿಷ್ಠಾ ಮಾಡಿದ್ದಾರೆ. ಇದು ಕೂಡ ಒಂದು ರೀತಿಯಿಂದ ಅವರು ಏನೋ ಕೃಷ್ಣನಿಗೂ ಇರುವ ಸಂಬಂಧ ಅದ ಎಂಬುದನ್ನು ಸ್ಪಷ್ಟ ಮಾಡಿಕೊಟ್ಟಿದ್ದಾರೆ. ಮಾತು ಭಾಳ ಗಂಭೀರವಾಗಿ ಅದೆಲ್ಲ ಬಾಯಿ ಬಿಟ್ಟು ಹೇಳಿದ್ವಲ್ಲ. ಅಂಥ ಧರೂರಿನಲ್ಲಿ ಅವರು ಇರ್ತಾಯಿದ್ರು. ಇಲ್ಲಿ ಒಂದು ಮನೆ, ಈ ಚಿಂತರವೇಲಿ ಅಂತ, ಇದು ಮೊದಲ ಕಲ್ಲು ಅಂತ ಏನು ಹೇಳಿದ್ನಲ್ಲ, ಅಲ್ಲೇ ವಾಸ ಮಾಡ್ತಾಯಿದ್ರು. ಎಲ್ಲ ಭಗವಂತನ ಅನುಗ್ರಹಕ್ಕೆ ಜನರನ್ನೆಲ್ಲ ಅಲ್ಲಿ ಪಾತ್ರ ಮಾಡಿದರು. ಶ್ರೀನಿವಾಸನ ಸೇವಾದಿಗಳು ನಡಿಬೇಕಾದ್ರೆ ಹೇಗೆ ನಡಿಬೇಕು ಎಂಬುದನ್ನೆಲ್ಲ ವ್ಯವಸ್ಥೆ ಮಾಡಿದ ಪುಣ್ಯಾತ್ಮರು. ಈಗ ದೊಡ್ಡ ಕ್ಷೇತ್ರ ಆಗಿದೆ, ನೋಡ್ತಕ್ಕಂಥ ಕ್ಷೇತ್ರವಾಗಿದೆ. ಅದು ಆಂಧ್ರದ ಅಂದರೆ ಮಹಬೂಬ್ ನಗರಕ್ಕೆ ಸೇರಿರ್ತಕ್ಕಂಥದ್ದು, ತೆಲಂಗಾಣಕ್ಕೆ ಸೇರಿದ್ದು. ಒಳ್ಳೆ ವಿಜೃಂಭಣೆಯಿಂದ ಸ್ವಾಮಿಯ ರಥೋತ್ಸವಾದಿಗಳೆಲ್ಲ ಅಲ್ಲಿ ನಡೀತಾವ ಮಾತು ಇರುವಂಥ ಪ್ರಸ್ತುತಕ್ಕೆ ಬರೋಣ. ಒಮ್ಮೆ ಅವರು ಎಂಥ ತ್ಯಾಗಿಗಳಿದ್ದರು ಎಂಬುದಕ್ಕೊಂದು ಮಾತು ಹೇಳ್ತೇನೆ ನಿಮಗೆ. ಅವರು 1-2 ಲೆಟ್ರ್ ಅವ್ರು ಸಿಕ್ಕಾವ ನಮಗೆ. ಅವರು ಒಂದೊಂದು ತಮ್ಮ ಯಾರೋ ವ್ಯಾಪಾರಸ್ಥರಿರ್ತಾರಲ್ಲ, ವ್ಯಾಪಾರಸ್ಥರಿಗೆ ಬರೆದ ಚಿತ್ರ ಒಂದು ಪಾಗದ. ನಮಗೆ ಈ ವರ್ಷ ಇಷ್ಟು ಖಂಡಗ ಜ್ವಾಳ ಬೇಕು ಅಂತಿದ್ರು. ಖಂಡಗ ಅಂತಂದರೆ ಒಂದು 25 ಚೀಲ ಜ್ವಾಳ, 100 ಸೇರು ಹಿಡಿತಕ್ಕಂಥ 100 kg ಹಿಡಿತಕ್ಕಂಥ ಚೀಲ ಇರ್ತಾವಲ್ಲ, ಅಂಥ ಒಂದು 25 ಆದರೆ ಒಂದು ಖಂಡಗ ಆಗ್ತದೆ. ಅಂಥ ಜೋಳವನ್ನು, ಬೇಳೆಯನ್ನು ಮತ್ತು ಅಕ್ಕಿಯನ್ನು ಕೆಲವು ಖಂಡಗಳು ತರಿಸಿದರು. ಇವನು ಅವರಿರೋದು ಎಷ್ಟು ಮಂದಿ ಅಂದರೆ ಅವ್ರು ಕೇವಲ 3 ಜನ 4 ಜನ, ಆದರೆ ಅಷ್ಟೇ ಯಾಕೆ ತರಿಸಿದ್ರು. ಅವರ ಮನೆಗೆ ಅತಿಥಿಗಳು ಅಷ್ಟು ಬರ್ತಾ ಇದ್ದಾರಂತೆ. ಶೇಷದಾಸರ ಮನೆಗೆ ಬ್ರಾಹ್ಮಣರು ಎಷ್ಟು ಜನ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬರಬೇಕಂತ ಬಂದಾಗ ಅವರಿಗೆ ಸಕಲ ವಿಧವಾದ ಉಪಚಾರಗಳನ್ನು ಮಾಡ್ತಾಯಿದ್ರು. ಒಂದು ಲೆಟ್ರ್ ಅದು ಅವ್ರು ಬರೆದಿದ್ದು, ಇವತ್ತಿಗೂ ನಿಂತ್ಕೊಂಡದೆ, ಎಲ್ಲರೂ ಪ್ರಿಂಟ್ ಮಾಡಿದ್ದಾರೆ ಅದನ್ನು. ಅದು ಅವರ ಮನೆಯಲ್ಲಿ ಯಾವುದೋ ಒಂದು ವಿವಾಹ ಆಗಿದೆ. ಆ ವಿವಾಹ ನಡೆದಾಗ ವಿವಾಹಕ್ಕೆ ಬೇಕಾಗಿರತಕ್ಕಂಥ ಸಾಮಾನುಗಳ ಲೀಸ್ಟನ್ನು ಕೊಟ್ಟಿದ್ದಾರೆ ಅದರಲ್ಲಿ. ಮತ್ತೇನಿಲ್ಲ, ಆ ಲೆಟ್ರ್ ಏನಿಲ್ಲ. ಒಬ್ಬ ವ್ಯಾಪಾರಿಗೆ ಇಷ್ಟು, ಅಥವಾ ತಾವೇ ಲೆಕ್ಕ ಹಾಕ್ಕೊಂಡ್ರೆ ನಾಳೆ ಮದುವೆ ಅದ, ಮದುವೆಗೆ ನಮಗೆ ಅಡುಗೆ ಮಾಡಿಸ್ಬೇಕು, ಇಷ್ಟಿಷ್ಟು ಸಾಮಾನು ಬೇಕಾತಂದು ಬರ್ತಾರೆ. ಅದರಲ್ಲಿ ಒಂದು ವಿಚಿತ್ರ ಏನು ಗೊತ್ತನ, ಅವರು ಬರೀತಾರೆ ಲಡ್ಡು ಮಾಡಿಸ್ಬೇಕು ಅಂದ್ಕೊಂಡಾರ ಅವರು. ಆ ಮದುವೆಯಲ್ಲಿ ಲಡ್ಡಿಗೆ ಸಕ್ಕರೆ ಎಷ್ಟು ಬೇಕು,
ಮತ್ತು ಇದು ಉದ್ದಿನಬೇಳೆ ಕಡಲೆಬೇಳೆ ಎಷ್ಟು ಬೇಕೋ ಅವೆಲ್ಲ ಬರ್ತಾರೆ. ಆದರೆ ಲಡ್ಡಿಗೆ ಹಾಕ್ತಕ್ಕಂಥ ಲವಂಗ ಅಂತಾರೆ ನೋಡ್ರಿ. ನಂಗೆ ತಿಳಿದ ಮಟ್ಟಿಗೆ ತಿರುಮಲೆಯಲ್ಲಿ ಕೂಡ ವೆಂಕಟರಮಣ ಲಡ್ಡು ಮಾಡಬೇಕಾದ್ರೆ ಇವತ್ತೊಂದು ಲಕ್ಷ ಲಡ್ಡುಗಳು, 2 ಲಕ್ಷ ಲಡ್ಡು, 3 ಲಕ್ಷ ಲಡ್ಡು ಮಾಡ್ತಾರೆ ಪ್ರತಿ ದಿನದಲ್ಲಿ. ಅಷ್ಟು ಲವಂಗ ಉಪಯೋಗ ಮಾಡೋದಲ್ಲೇನೋ ಅವರು ಬರೆದಾರೆ ತಮ್ಮ ಲೀಸ್ಟ್ನಲ್ಲಿ 1 ಮಣ ಲವಂಗ ಅಂತ ಬರೆದಾರೆ. 1 ಮಣ ಲವಂಗ ಅಂತಂದರೆ ಎಷ್ಟಾಯಿತು? ಅದು ನಮ್ಮ ಊಹೆಗೆ ನಿಲುಕುತ್ತದನ ಅಂಥ ಮಹಿತಾತ್ಮರು. ಇದಕ್ಕೆಲ್ಲ 60,000 ಪತ್ರೊಳಿ ಬೇಕು ಅಂತ ಬರೆದಾರೆ. ಒಂದು ಮದುವೆ ಮಾಡಿದರೆ 60,000 ಜನರು ಬಂಧು ಬಾಂಧವರು ಬರ್ತಾರೆ. ಯಾರಾದರೂ ಎಲ್ಲಿಯಾದರೂ ಆಗ್ತದ 1,000-2,000 ಜನ ಬರ್ಬೋದು. ಆದರೆ ಗುರು ವಿಜಯರಾಯರು ಬರೀತಾರೆ ಒಟ್ಟು 60,000 ಪತ್ರೊಳಿ ಬೇಕು ಅಂಥೇಳಿ. ಇದೆಲ್ಲದ ಕಲಿತು ರೊಕ್ಕ ಎಷ್ಟಾಗಿದೆ? ಇದು 130, 140, 150 ವರ್ಷದ ಕೆಳಗಿನ ಲೆಟ್ರ್. ಅದು ಎಷ್ಟಯ್ಯ? 5,000 ರೂಪಾಯಿ ಅಂತ ಬರ್ತಾರೆ ಕೆಳಗೆ ಪಟ್ಟ ಬರ್ತಾರೆ ಅವರೇ. ಇದೆಲ್ಲ ತರ್ಲಕ್ಕೆ ಸಾಮಾನು ತರ್ಲಕ್ಕೆ ಇಲ್ಲಿ ಖರ್ಚು ಎಷ್ಟು ಅಂದರೆ 5,000. ಇದು ದೊಡ್ಡದಲ್ಲ. ಇದು ನಿಮ್ಮ ದೊಡ್ಡ ಮದುವೆ ಮಾಡಿರಿ, ಭಾಳ ಆರ್ಭಾಟವಾಗಿ ಮಾಡಿರಿ, ಅದರಲ್ಲಿ ನೀವಿಷ್ಟು ಖರ್ಚು ಮಾಡಿರಿ, ಓಕೆ. ಆದರೆ ಅದ್ರ ಕೆಳಗೊಂದು ಬರೀತಾರೆ ರೀ, ಅದು ಜಗತ್ತಿಗೆ ಕಣ್ಣು ತೆಗೆಸ್ತದೆ. ಅವ್ರೇನು ಬರೀತಾರೆ ಗೊತ್ತಾ? 5,000 ಈ ಎಲ್ಲ ಸಾಮಾನು ತರ್ಲಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚು. ಬ್ರಾಹ್ಮಣರ ದಕ್ಷಿಣೆ ಅಂತ 5,000 ಬರೀತಾರೆ. ಅಂದರೆ ಎಷ್ಟು ದಕ್ಷಿಣೆ ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ 1 ರೂಪಾಯಿ ಅಂದರೆ ಅದಕ್ಕೆ ಎಷ್ಟು ಬೆಲೆ ಏನಕತಿ. ಇವತ್ತಿನ ರೂಪಾಯಿಗೂ ಅವತ್ತಿನ ರೂಪಾಯಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ. 1 ರೂಪಾಯಿ ಎಂಬುದು ನಾನು ಅಂದ್ಕೋತೀನಿ ಆಗಿನ ಕಾಲದಲ್ಲಿ ಒಂದು 50 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಆಗ್ತಿತ್ತೇನೋ ಬೆಲೆ ಅಂದ್ಕೋತೀನಿ. 150 ವರ್ಷದ ಕೆಳಗಿನ ಮಾತು. 150 ವರ್ಷದ ಕೆಳಗಿನ 1 ರೂಪಾಯಿಗೆ ಬೆಲೆ ಇಷ್ಟು ಅಂತ ನಾನು ಸಣ್ಣ ಹುಡುಗಿದ್ದಾಗ ನನಗೆ ಜ್ಞಾಪಕ ಅದೇ. 1 ರೂಪಾಯಿ ಕೊಟ್ಟರೆ 3 ಸೇರು ಅಕ್ಕಿ ಬರ್ತಾಯಿತ್ತು. ನಮ್ಮ ಮನೆಯಲ್ಲಿ ನಾನೇ ಸಣ್ಣ ಹುಡುಗಿದ್ದಾಗ ಹೋಗಿ ತಂದೀನಿ. ಇವತ್ತು 1 kg ಅಕ್ಕಿ ಬೇಕು ಅಂತಂದರೆ 40 ರೂಪಾಯಿ, ಎಷ್ಟು 40-50 60 ರೂಪಾಯಿ ಆಗ್ತದೆ ಅಂತಂದರೆ ಅವತ್ತು 3 ಸೇರು ಅಕ್ಕಿ ಬರ್ತಾಯಿತ್ತು. ನಮ್ಗೆ ಹಾಯಾಗಿ ನಮ್ಮ ಕುಟುಂಬಕ್ಕೆ 1 ಸೇರು ಅಕ್ಕಿ ತಂದುಬಿಟ್ರೆ 1 ವಾರ ಸುಖವಾಗಿ ನಡೆದು ಹೋಗ್ತಾಯಿತ್ತು. ಇದು ಎಂಥ ಅದ್ಭುತವಾದ. ಅದರಲ್ಲಿ ಅವರು ಬರೀತಾರೆ ಬ್ರಾಹ್ಮಣರ ದಕ್ಷಿಣೆ 5,000. ಖರ್ಚೆಲ್ಲ ಕಲಿತು 5,000 ಆದರೆ ಬ್ರಾಹ್ಮಣರಿಗೆ 5,000 ಅಂತ ಬರೆದಾರೆ. ಇಂಥ ತ್ಯಾಗ ಜೀವನ ಮಾಡಿದವರು ವಿಜಯರಾಯರ ಅಂತರಂಗ ಭಕ್ತರು, ಶ್ರೀನಿವಾಸನ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಈ ಮಹಿತಾತ್ಮರು ಕೊನೆಗೆ ಒಂದು ದಿವಸ ವೈಶಾಖ ಶುದ್ಧ ಅಷ್ಟಮಿ ದಿವಸ ತಮ್ಮ ವೈಕುಂಠ ಯಾತ್ರೆಯನ್ನು ಆ ಮೊದಲ ಕಲ್ಲಲ್ಲೇ ಮಾಡ್ತಾರೆ. ಅಂದರೆ ವೆಂಕಟರಮಣನ ಸನ್ನಿಧಾನದಲ್ಲೇ ಮಾಡ್ತಾರೆ. ಅಲ್ಲಿ ಇವತ್ತಿಗೂ ಅವರ ದಹನ ಮಾಡಿದ ಸ್ಥಳದಲ್ಲಿ ಒಂದು ಕಟ್ಟೆ ಕಟ್ಟಿ ಅದಕ್ಕೆಲ್ಲ ದೊಡ್ಡ ಫಿನಿಷಿಂಗ್ ಮಾಡಿದ್ದಾರೆ. ಬಹಳ ಸುಂದರವಾಗಿದೆ ದರ್ಶನ ಮಾಡ್ತಕ್ಕಂಥದ್ದು. ಇಂಥ ಮಹಿತಾತ್ಮರಾದ ವಿಜಯ ಪ್ರಭುಗಳು ಗುರು ವಿಜಯದಾಸರು ಹರಿಕಥಾಮೃತ ಸಾರಕ್ಕೆ ಅಪೂರ್ವವಾದ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಇಷ್ಟೇ ನಮ್ಮ ದುರ್ದೈವ, ಕೇವಲ ಪಲ್ಲವಿಗೆ ಮತ್ತು ಮೊದಲನೆಯ 2 ಪದ್ಯಗಳಿಗೆ ಮಾತ್ರ ವ್ಯಾಖ್ಯಾನ ಸಿಕ್ಕದು. ಉಳಿದು ಏನಾಗಿದೆ ನಮ್ಮ ಊಹೆಗೆ ನಿಲುಕುತ್ತಾ ಇಲ್ಲ. ಆ 2 ಪದ್ಯ ಅಂದರೆ ಶ್ರೀರಮಣಿ ಕರಕಮಲ ಪೂಜಿತ, ಪಲ್ಲವಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಂಬೋದು. ಪಲ್ಲವಿ ಮೊದಲನೇ ಪದ್ಯ ಬಂದು ಶ್ರೀರಮಣಿ ಕರಕಮಲ, 2ನೇ ಪದ್ಯ ಜಗದುದರಣ. ಈ 2 ಪದ್ಯಗಳಿಗೆ ದೊಡ್ಡ ವ್ಯಾಖ್ಯಾನ ಮಾಡಿ ಕೂತ್ಕೊಂಡಿದ್ದಾರೆ. ಆ ವ್ಯಾಖ್ಯಾನ ಓದಿದರೆ ನಮ್ಗೆ ಗೊತ್ತಾಗ್ತದೆ ಅವರ ಜ್ಞಾನ ಎಷ್ಟು, ಅವರ ವಿಶಾಲವಾದ ಆಲೋಚನೆ ಎಷ್ಟಿತ್ತು ಎಂಬುದು ಗೊತ್ತಾಗ್ತದೆ ಅಂತ ಹೇಳ್ತಾ ಇವತ್ತಿಗೆ ಇದು ಮುಂದೆ ಸಮಾಪ್ತಿ ಮಾಡೋಣ. ನಾಳೆ ಮುಂದೆ ಇನ್ನು ಯಾರು ವ್ಯಾಖ್ಯಾನಕಾರರು ಎಂಬುದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.